Hi students, welcome to all. Today we are going to start a second semester syllabus. Okay, ನಾವೇನು ಮಾಡೋಣ ಇವಾಗ ಸೆಕೆಂಡ್ ಸೆಮಿಸ್ಟರ್ನ ಸಿಲೆಬಸ್ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಈಸ್ ಸ್ಯಾನಿಟೇಷನ್ ಆ್ಯಂಡ್ ಡಿಸೀಸಸ್. ಓಕೆನಾ, ಸ್ಯಾನಿಟೇಷನ್ ಅಂತಂದರೆ ಏನು ಮತ್ತು ಡಿಸೀಸಸ್ ಏನು ಅಂತ ಹೇಳಿ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ವಿ ಆಲ್ ವಾಂಟ್ ಟು ಲಿವ್ ಇನ್ ಎ ಕ್ಲೀನ್ ಆ್ಯಂಡ್ ಪ್ಲೆಸೆಂಟ್ ಸರೌಂಡಿಂಗ್ಸ್ ಅಲ್ವಾ. ನಾವೆಲ್ಲರೂ ಎಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶನೂ ತುಂಬ ಸ್ವಚ್ಛವಾಗಿ ಇರಬೇಕು. ಆಗಿದ್ದರೆ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ನಾವು ತುಂಬ ಆರೋಗ್ಯವಾಗಿರ್ತೀವಿ ಅಲ್ವಾ. ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ತುಂಬ ಸ್ವಚ್ಛತೆಯನ್ನು ಕಾಪಾಡಬೇಕು. ಕೀಪ್ ಅವರ್ ಹೌಸ್ ಆ್ಯಂಡ್ ಸರೌಂಡಿಂಗ್ ಮಸ್ಟ್ ಬಿ ಕ್ಲೀನ್ ಅಲ್ವಾ. ಡರ್ಟಿ ಆಗಿತ್ತು ಅಂದರೆ ಯಾರಿಗೆ ತಾನೇ ಇರೋಕ್ಕೆ ಇಷ್ಟ ಬರುತ್ತೆ. ಡರ್ಟಿ ಆಗಿತ್ತು ಅಂದರೆ ಇಟ್ ಮೇ ಕಾಸ್ ಡಿಸೀಸಸ್ ಕಾಯಿಲೆಗಳೇ ತುಂಬ ಜಾಸ್ತಿ, ಹೌದು ತಾನೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಆಯಿತು, ನಮ್ಮ ಮನೆಯನ್ನು ಆಯಿತು ಕ್ಲೀನಾಗಿ ಇಟ್ಕೋಬೇಕು. ಓಕೆನಾ, ಯಾವ್ಯಾವ ಥರ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಲಿಕ್ವಿಡ್ ವೇಸ್ಟ್ ಅಂದರೆ ಏನಾಗುತ್ತೆ, ವಿ ನೀಡ್ ವಾಟರ್ ಫಾರ್ ಮೆನಿ ಪರ್ಪಸ್ ಅಲ್ವಾ. ನಾವೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಾತಿಂಗ್, ಕುಕ್ಕಿಂಗ್, ಆಮೇಲೆ ಡ್ರಿಂಕಿಂಗ್, ಆಮೇಲೆ ವಾಷಿಂಗ್ ಕ್ಲಾತ್ಸ್, ವಾಷಿಂಗ್ ಡಿಶಸ್ ಅಲ್ವಾ. ಈ ಥರ ಎಲ್ಲ ಮೆನಿ ಕೈಂಡ್ಸ್ ಆಫ್ ಪರ್ಪಸ್ಸಿಗೆ ನಾವು ವಾಟರ್ನ ಯೂಸ್ ಮಾಡ್ತೀವಿ. ಓಕೆ, ಆಫ್ಟರ್ ಯೂಸ್ ಇಟ್ ಬಿಕಮ್ಸ್ ಡರ್ಟಿ ಆ್ಯಂಡ್ ಈಸ್ ಕಾಲ್ಡ್ ವೇಸ್ಟ್ ವಾಟರ್. ನಾವೇನಾದ್ರು ಯೂಸ್ ಮಾಡಾದ್ಮೇಲೆ ಏನು ಬರುತ್ತಲ್ಲ ವಾಟರ್, ದಟ್ ಈಸ್ ಕಾಲ್ಡ್ ಅ ಡರ್ಟಿ ವಾಟರ್. ಇಟ್ ವಿಲ್ ಬಿ ಅ ವೇಸ್ಟ್ ವಾಟರ್. ಆ ಡರ್ಟಿಗೆ ಏನು ಹೇಳ್ತೀವಿ ನಾವು, ವೇಸ್ಟ್ ವಾಟರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಪಿಕ್ಚರಲ್ಲಿ ನೋಡಿ, ಅಲ್ಲಿ ಕ್ಲಾತ್ ವಾಶ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಡರ್ಟಿ ವಾಟರ್ ಯಾವ ಥರ ಹೋಗ್ತಾ ಇದೆ, ಈ ಥರ ಎಲ್ಲ ಹೋಗಬಾರ್ದು. ಇಟ್ ವಿಲ್ ಹಾರ್ಮ್ಫುಲ್ ಅವರ್ ಬಾಡಿ. ಓಕೆ, ಅದನ್ನೆಲ್ಲ ಯಾವ ಥರ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ ನೋಡೋಣ. ಓಕೆನಾ. ವೇಸ್ಟ್ ವಾಟರ್ ಶುಡ್ ನಾಟ್ ಬಿ ಅಲೌಡ್ ಟು ಫ್ಲೋ ಆನ್ ದಿ ಓಪನ್ ಸ್ಪೇಸ್ ಆ್ಯಂಡ್ ಕಲೆಕ್ಟೆಡ್. ಓಕೆ, ಏನಿದೆ ಓಪನ್ ಸ್ಪೇಸಲ್ಲಿ ನಾನು ಹೇಳಿನಲ್ವ, ನಿಮ್ಮ ಪಿಕ್ಚರ್ ತೋರಿಸಿ ಆ ಥರ ಎಲ್ಲ ಹೋಗಬಾರ್ದು. ಇಟ್ ನಾಟ್ ಬಿ ಅಲೌಡ್ ಟು ಫ್ಲೋ ಇನ್ ಓಪನ್ ಸ್ಪೇಸಲ್ಲಿ ಹೋಗಬಾರ್ದು. ಆಮೇಲೆ ಅಲ್ಲೇ ಕಲೆಕ್ಟಾಗಿರಬಾರ್ದು, ಸರಿನಾ. ದೇ ಶುಡ್ ಬಿ ಎ ನೋ ಸ್ಟ್ಯಾಂಡಿಂಗ್ ವಾಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಹೌಸ್. ಅಂದರೆ ಮನೇಲಾಯಿತು ಹೊರಗಡೆ ಆಯಿತು ನಾವು ನೀರನ್ನು ಬ್ಲಾಕ್ ಮಾಡಿ ಇಟ್ಕೋಬಾರ್ದು. ಅದು ಕ್ಲೀನಾಗಿರಬೇಕು ಅಂದರೆ ಇಟ್ ಶುಡ್ ಬಿ ರನ್ ಔಟ್, ಅಂದರೆ ಫ್ಲೋ ಔಟ್ ಹೋಗಬೇಕು. ಇಫ್ ದೇರ್ ಈಸ್ ಅ ಡರ್ಟಿ ವಾಟರ್ ನಿಯರ್ ಅವರ್ ಹೌಸ್ ಇಟ್ ಬಿಕಮ್ಸ್ ಬ್ರೀಡಿಂಗ್ ಪ್ಲೇಸ್ ಫಾರ್ ಅ ಮಸ್ಕಿಟೋಸ್. ಅಂದರೆ ನಮ್ಮ ಮನೆ ಹತ್ರ ಏನಾದರೂ ನೀರು ಇರೋವಂಥ ಪ್ಲೇಸಸ್ ಇತ್ತು ಅಂದರೆ ಏನಾಗುತ್ತೆ, ಮಸ್ಕಿಟೋಸಿಗೆ ಬ್ರೀಡಿಂಗ್ ಪ್ಲೇಸ್ ಆಗುತ್ತೆ. ಇಟ್ ವಿಲ್ ಅಫೆಕ್ಟ್ ಫಾರ್ ಏನು ಬರುತ್ತೆ, ಮಸ್ಕಿಟೋಸ್ ಮೇ ಕಾಸ್ ಮಲೇರಿಯಾನ ನಮಗೆ ಮಲೇರಿಯಾ ಬರುತ್ತೆ ಮಸ್ಕಿಟೋಸಿಂದ. ಅದಕ್ಕೆ ನಾವು ಯಾವಾಗಲೂ ಕ್ಲೀನ್ ಇಡಬೇಕು. ಸೊ ಆ ವೇಸ್ಟ್ ವಾಟರ್ನ ನಾವು ಯಾವ ಥರ ಡಿಸ್ಪೋಸಲ್ ಮಾಡಬೇಕು ಅಂತ ಹೇಳಿ ನೋಡೋಣ. ಡಿಸ್ಪೋಸಲ್ ಆಫ್ ಡರ್ಟಿ ವಾಟರ್ ಯಾವ ಥರ ಮಾಡಬೇಕು. ಹೌ ಟು ಡಿಸ್ಪೋಸ್ ಆಫ್ ಡರ್ಟಿ ವಾಟರ್ ಫ್ರಮ್ ಬಾತ್ರೂಮ್, ಕಿಚನ್ಸ್ ಆ್ಯಂಡ್ ಹೌಸಸ್ಸಿಂದ ಬರುತ್ತಲ್ವ ಡರ್ಟಿ ವಾಟರ್, ಅದನ್ನು ಯಾವ ಥರ ನಾವು ಡಿಸ್ಪೋಸ್ ಮಾಡಬೇಕು ನೋಡಿ ಇಲ್ಲಿ ಹೇಳ್ತೀರಿ. ಇನ್ ವಿಲೇಜ್ ಆ್ಯಂಡ್ ಸ್ಮಾಲ್ ಟೌನ್ ಸೋಕೇಜ್ ಪಿಟ್ಸ್ ಆರ್ ಯೂಸ್ಡ್ ಟು ಡಿಸ್ಪೋಸ್ ಎ ಡರ್ಟಿ ವಾಟರ್. ಪಿಕ್ಚರಲ್ಲಿ ನೋಡಿ, ಇಲ್ಲಿಂದ ಏನು ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೋ ಸೊ ಅದು ಎಲ್ಲಿ ಹೋಗ್ತಾ ಇದೆ, ಒಂದು ಪ್ಲೇಸ್ ಅಂದರೆ ಒಂದು ಕಡೆ ಕಲೆಕ್ಟ್ ಆಗ್ತಾ ಇದೆ ನೋಡಿ. ಓಕೆ, ಸೋಕೇಜ್ ಪೈಪ್ಸ್ ಅಂತ ಹೇಳಿ ಅಂದರೆ ಒಂದು ಗುಂಡಿ ತೆಗೆದಿರ್ತಾರೆ. ಸೊ ಅಲ್ಲಿಂದ ಕನೆಕ್ಷನ್ ಕೊಟ್ಟಿರ್ತಾರೆ. ಅಲ್ಲಿಂದ ಏನಾದರೂ ಆಯಿತು, ಏನಾದರೂ ಪಾತ್ರೆ ತೊಳೆದಿದ್ದು, ಸ್ನಾನ ಮಾಡಿದ ನೀರೆಲ್ಲ ಒಂದು ಪೈಪ್ಲೈನ್ ಕನೆಕ್ಷನಿಂದ ಅಲ್ಲಿಗೆ ಬರುತ್ತೆ. ಆ ಥರ ನಾವು ಮಾಡಬೇಕು, ಸರಿನಾ. ಸುಮ್ಮನೆ ಎಲ್ಲ ರೋಡಿಗೆ ಬಿಟ್ವಿ ಅಂದರೆ ಅದರಿಂದ ನಮಗೆ ಕಾಯಿಲೆ ಹರಡುತ್ತೆ. ಹಾಗಾಗಿ ಇಲ್ಲಿ ಪಿಕ್ಚರ್ಸಲ್ಲಿ ಏನು ತೋರಿಸಿದ್ದಾರೆ ನೋಡಿ, ಈ ಥರ ನಾವು ಒಂದು ಕನೆಕ್ಷನ್ ಮಾಡ್ಕೋಬೇಕು, ಸರಿನಾ. ಹಾಗೇ ಬಿಟ್ವಿ ಅಂತ ಅಂದರೆ ಇಟ್ ವಿಲ್ ಹಾರ್ಮ್ಫುಲ್ ಟು ಅಸ್. ಓಕೆ, ನೆಕ್ಸ್ಟ್ the waste water from the house can be collected through drains. This can be used to water plants in the kitchen gardens. ಏನು ಮಾಡ್ತೀವಿ, ವೇಸ್ಟ್ ವಾಟರ್ಸ್ ಎಲ್ಲ ಎಲ್ಲಿ ಕನೆಕ್ಟ್ ಆಗುತ್ತೆ, ಡ್ರೈನ್ಸಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ಇವಾಗೆಲ್ಲ ಏನು ಈ ಸಿಟೀಸಲ್ಲೆಲ್ಲನೂ ಡೈರೆಕ್ಟ್ ಡ್ರೈನೇಜಿಗೆ ಕನೆಕ್ಷನ್ ಕೊಡ್ತೀವಿ. ಬಟ್ ಹಳ್ಳಿಯಲ್ಲೆಲ್ಲ ಆ ಥರ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅದು ಇಲ್ಲಿದೆ ಅಲ್ವಾ, ಈ ಥರ ಒಂದು ದೊಡ್ಡದಾಗಿ ಗುಂಡಿ ತೊಡ್ಕೋತಾರೆ. ಅವ್ರ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಗುಂಡಿ ತೋಡಿ ಅದಕ್ಕೆ ಮುಚ್ಚಿಬಿಡ್ತಾರೆ, ಸರಿನಾ. ಅದೇನು ವೇಸ್ಟ್ ವಾಟರ್ ಇದೆ ಅಲ್ವಾ, ಅಲ್ಲಿಂದ ಒಂದು ಪೈಪ್ಲೈನ್ ತೊಗೊಂಡು ಆ ಗುಂಡಿಗೆ ಕನೆಕ್ಷನ್ಸ್ ಕೊಡ್ತಾರೆ. ಸೊ ಅದು ಅಲ್ಲಿ ಹೋಗಿ ಬೀಳಬೇಕದು. ಅದು ಎಲ್ಲೂ ಲೀಕೇಜ್ ಆಗಬಾರ್ದು. ಲೀಕೇಜ್ ಆಗಿ ಎಲ್ಲೂ ವಾಟರ್ ನಿಲ್ಲದೆ ಇರೋ ಥರ ಈ ಥರ ಪೈಪ್ಲೈನ್ ಕನೆಕ್ಷನ್ಸ್ ಇಲ್ಲಿದೆ ಅಲ್ವಾ, ಸಿವೇಜ್ ಪೈಪ್ಲೈನ್ ಕನೆಕ್ಷನ್ಸ್ ಈ ಥರ ಎಲ್ಲ
ಕನೆಕ್ಷನ್ಸ್ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಪೈಪ್ಸ್ ಆರ್ ಯೂಸ್ಡ್ ಫಾರ್ ಕ್ಯಾರಿಂಗ್ ದಿ ವೇಸ್ಟ್ ವಾಟರ್. ಅದೇ ಹೇಳಿಲ್ವಾ ಇಲ್ಲೇನು ದಿಸ್ ಇಸ್ ಪೈಪ್ಸ್ ಏನಾಗುತ್ತೆ ಅಂದರೆ ವೇಸ್ಟ್ ವಾಟರ್ ಕ್ಯಾರಿ ಮಾಡುತ್ತೆ. ಓಕೆ, ಇದರಿಂದ ಏನಂದರೆ ಮೋಸ್ಟ್ ಹೌಸಸ್ ಹ್ಯಾವ್ ಅ ಪ್ರಾಪರ್ ಸ್ಯಾನಿಟರಿ ಲ್ಯಾಟ್ರಿನ್ ಸಿಸ್ಟಮ್. ಅಂದರೆ ಇದೇ ಥರನೇ ಏನದು ಸ್ಯಾನಿಟರಿ ಲ್ಯಾಟ್ರಿನ್ಸ್ನು ಮಾಡ್ಕೊಂಡಿರ್ತಾರೆ. ಹೌದಾ. ಹೌಸಸ್ ಹ್ಯಾವ್ ಅ ಫ್ಲಶ್ ಸಿಸ್ಟಮ್ ಇನ್ ದಿ ಲ್ಯಾಟ್ರಿನಲ್ಲಿ ಕೂಡ ಫ್ಲಶ್ ಸಿಸ್ಟಮ್ ಇರುತ್ತೆ. ಅದರಿಂದ ಅದಿತ್ತು ಅಂದರೆ ಸ್ಮೆಲ್ ಬರಲ್ಲ, ಆಮೇಲೆ ಫ್ಲೂಸ್ ಎಲ್ಲದನ್ನು ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಏನಿದೆ, ಪ್ರಿವೆಂಟ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್. ನಾವು ಯಾವ ಥರ ಮಸ್ಕಿಟೋಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿ ಇದೆ ನೋಡೋಣ. ವಿ ಮಸ್ಟ್ ಪ್ರಿವೆಂಟ್ ಬ್ರೀಡಿಂಗ್ ಆಫ್ ಮಸ್ಕಿಟೋ ನಿಯರ್ ಅವರ್ ಹೌಸಸ್. ಅಂದರೆ ನಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ಏನು ಮಾಡಬೇಕು, ಮಸ್ಕಿಟೋಸಿಂದ ಯಾವ ಥರ ನಾವು ಪ್ರಿವೆಂಟ್ ಮಾಡಬೇಕು ಅಂಥೇಳಿ ನೋಡೋಣ. ಡೋಂಟ್ ಅಲೋ ವೇಸ್ಟ್ ವಾಟರ್ ಟು ಸ್ಟ್ಯಾಂಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಯುವರ್ ಹೌಸ್. ಅಲ್ವಾ, ನಮ್ಮ ಮನೆ ಸುತ್ತಮುತ್ತ ಆಯಿತು, ಹೊರಗೆ ಆಯಿತು, ಒಳಗೆ ಆಯಿತು, ನೀರನ್ನ ನಿಲ್ಲಲಿಕ್ಕೆ ಅವಕಾಶ ಕೊಡಬಾರ್ದು ನಾವು. ಓಕೆ. ನೆಕ್ಸ್ಟ್, ಡೋಂಟ್ ಅಲೋ ವಾಟರ್ ಟು ಸೆಟಲ್ ಇನ್ ಎಂಟಿ ಪ್ಯಾನ್ಸ್, ಟಿನ್ಸ್, ಕೂಲರ್ ಆ್ಯಂಡ್ ಅದರ್ ಆಬ್ಜೆಕ್ಟ್ಸ್. ಏನಂದರೆ ವಾಟರ್ ಏನಾದರೂ ಇರೋವಂಥ ಪ್ಲೇಸಸ್ ಇತ್ತು ಅಂದರೆ ಎಂಟಿ ಪ್ಯಾನ್ಸ್ ಆಯಿತು, ಏನಾದರೂ ಟಿನ್ಸ್, ಅದರಲ್ಲೆಲ್ಲನೂ ನೀರು ಸ್ಟೋರ್ ಆಗಿ ಇರ್ಲಿಕ್ಕೆ ಬಿಡಬಾರ್ದು. ನೀಟಾಗಿ ಡ್ರೈ ಮಾಡಿ ಇಡಬೇಕು ನಾವು, ಅದರಿಂದನೂ ಮಸ್ಕಿಟೋಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಕೀಪ್ ದಿ ಡ್ರೈನ್ಸ್ ಕ್ಲೀನ್. ಅಂದರೆ ಡ್ರೈನ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಕೀಪ್ ದಿ ವಾಟರ್ ಟ್ಯಾಂಕ್ ಕವರ್ಡ್. ಅಂದರೆ ವಾಟರ್ ಟ್ಯಾಂಕಿಗೆ ಕವರ್ ಮಾಡಿಡಬೇಕು. ಸರಿನಾ. ಕವರ್ ದಿ ವಾಟರ್ ಫ್ರೀಕ್ವೆಂಟ್ಲಿ ಇನ್ ದಿ ಥ್ರೋ ಫ್ರಮ್ ವಿಚ್ ಅನಿಮಲ್ಸ್ ಡ್ರಿಂಕ್ ವಾಟರ್. ಅಂದರೆ ಅನಿಮಲ್ಸ್ ಕುಡಿಯೋಂಥ ನೀರಿಗೆ ಕವರ್ ಮಾಡಿ ಅನಿಮಲ್ಸ್ ಬಂದು ಕುಡಿಬಹುದು. ಅದಕ್ಕೋಸ್ಕರ ಏನು ಮಾಡಬೇಕು, ಚೇಂಜ್ ದಿ ವಾಟರ್. ಅಂದರೆ ವಾಟರ್ನ ನಾವು ಪ್ರತಿ ಸರಿ ಚೇಂಜ್ ಮಾಡ್ತಾ ಇರಬೇಕು, ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಸರಿನಾ. ಸ್ಪ್ರೇ ಥಿನ್ ಫಿಲ್ಮ್ ಆಫ್ ಕೆರೋಸಿನ್ ಆಯಿಲ್ ಓವರ್ ಸ್ಟನೆಂಟ್ ವಾಟರ್ ಅಟ್ಲೀಸ್ಟ್ ಒನ್ಸ್ ಎ ವೀಕ್. ಅಂದರೆ ನೀರು ನಿಂತಿರುತ್ತಲ್ವ, ಸೊ ಅಲ್ಲೇನು ಮಾಡಬೇಕು ನಾವು, ಕೆರೋಸಿನ್ ಆಯಿಲ್ನ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಈ ಥರ ಮಾಡಿದರೆ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಆಗೋದಿಲ್ಲ, ಅದನ್ನು ನಾವು ಪ್ರಿವೆಂಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ಡಿಸ್ಪೋಸಲ್ ಆಫ್ ಗಾರ್ಬೇಜ್. ಅಂದರೆ ಗಾರ್ಬೇಜ್ನ ನಾವು ಯಾವ ಥರ ಡಿಸ್ಪೋಸ್ ಮಾಡ್ತೀವಿ. ಗಾರ್ಬೇಜ್ ಅಂದರೆ ಏನು, ಫಸ್ಟ್ ದಿ ಸಾಲಿಡ್ ವೇಸ್ಟ್ ಪ್ರೊಡ್ಯೂಸ್ಡ್ ಫ್ರಮ್ ಅವರ್ ಹೋಮ್. ಅಂದರೆ ಏನು ಸಾಲಿಡಾಗಿ ಸಿಗುತ್ತಲ್ಲ, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಯಿತು, ಓವರ್ ಲೆಫ್ಟ್ ಫುಡ್ ಆಯಿತು, ಇಲ್ಲ ಫ್ರೂಟ್ಸ್ ಪೀಲ್ ಆಯಿತು, ಆಮೇಲೆ ಡ್ರೈ ಲೀವ್ಸು, ಪ್ಲಾಸ್ಟಿಕ್ ಬಾಟಲ್, ಬ್ಯಾಗ್ ಎಕ್ಸೆಟ್ರಾ ಈ ಥರ ಇರುತ್ತಲ್ವ, ಇದೆಲ್ಲದಕ್ಕೂ ನಾವೇನು ಹೇಳ್ತೀವಿ, ಗಾರ್ಬೇಜ್ ಅಂತ ಹೇಳ್ತೀವಿ. ಓಕೆ. ಆ ಗಾರ್ಬೇಜ್ನ ಹಾಕ್ತೀವಲ್ವ, ದಟ್ ಶುಡ್ ಬಿ ಎ ಕೆಪ್ಟ್ ಇನ್ ಡಸ್ಟ್ಬಿನ್. ಎಲ್ಲಿಡಬೇಕು ನಾವು ಗಾರ್ಬೇಜ್ನ, ಡಸ್ಟ್ಬಿನ್ನಲ್ಲೇ ಇಡಬೇಕು. ಓಕೆ. ನೋಡಿ ಪಿಕ್ಚರ್ಸ್ ಇದೆ, ಈ ಥರ ಎಲ್ಲ ನಾವು ಡಸ್ಟ್ಬಿನ್ನ ಬಿಸಾಕಬಾರ್ದು. ಸೊ ಡಸ್ಟ್ಬಿನ್ನೆಲ್ಲ ಗಾರ್ಬೇಜ್ನ ಈ ಥರ ಬಿಸಾಕಬಾರ್ದು. ವಿ ಹ್ಯಾವ್ ಟು ಯೂಸ್ ಡಸ್ಟ್ಬಿನ್ಸ್ ಅಂತ. ಆ ಡಸ್ಟ್ಬಿನ್ಸಿಂದ ನೆಕ್ಸ್ಟು ಮುನ್ಸಿಪಾಲ್ಟಿ ಅವರು ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ. ಸರಿನಾ. ಆದರೆ ಈ ಥರ ಎಲ್ಲ ಆಯಿತು ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಫ್ಲೂಸ್ ಎಲ್ಲ ಬರುತ್ತೆ, ಮಸ್ಕಿಟೋಸ್ ಎಲ್ಲ ಬರುತ್ತೆ. ಅದರಿಂದ ನಮಗೆ ತುಂಬ ಹಾರ್ಮ್ಫುಲ್ ಆಗುತ್ತೆ. ಏನೇನೆಲ್ಲ ಕಾಸಸ್ ಆಗುತ್ತೆ ಅಂದರೆ ನೋಡಿರಿ, ಡಿಸೀಸಸ್ ಸಚ್ ಆಸ್ ಡಯೇರಿಯಾ, ಡಿಸೆಂಟ್ರಿ, ಆಮೇಲೆ ಇದೆಲ್ಲ ಕಾಲ್ರಾ, ಆಮೇಲೆ ಟೈಫಾಯ್ಡ್, ಈ ಥರ ಎಲ್ಲವೂ ಡಿಸೀಸಸ್ ನಮಗೆ ಬರುತ್ತೆ. ಸೊ ವಿ ಶುಡ್ ಕೆಪ್ ದಿ ಕ್ಲೀನ್. ಎಲ್ಲಿರಬೇಕು, ಗಾರ್ಬೇಜ್ ಶುಡ್ ಬಿ ಕವರ್ಡ್ ಡಸ್ಟ್ಬಿನ್ನಲ್ಲಿ ಇತ್ತು ಅಂದರೆ ಡೈಲಿ ಒನ್ಸ್ ಮುನ್ಸಿಪಾಲ್ಟಿ ವ್ಯಾನ್ ಬರುತ್ತೆ. ಸೊ ಅದ್ರಲ್ಲಿ ಹಾಕಿದರೆ ಅವರು ಸಿಟಿಯಿಂದ ಹೊರಗಡೆ ತೊಗೊಂಡೋಗಿ ಅದನ್ನು ಸುಟ್ಟು ಹಾಕ್ತಾರೆ. ಈ ಥರ ಮಾಡಿದರೆ ಯಾರಿಗೂ ಹಾರ್ಮ್ಫುಲ್ ಆಗೋಲ್ಲ, ಸರೌಂಡಿಂಗು ಕ್ಲೀನ್ ಇರುತ್ತೆ, ನಮ್ಮ ಹೌಸು ಕ್ಲೀನ್ ಇರುತ್ತೆ. ಓಕೆನಾ. ನೆಕ್ಸ್ಟ್, ಸೊ ಟು ಕೀಪ್ ಅವರ್ ಸೆಲ್ಫ್ ಹೆಲ್ತಿ ವಿ ಶುಡ್ ಟೇಕ್ ದಿ ಫಾಲೋಯಿಂಗ್ ಸ್ಟೆಪ್. ನಾವು ಕ್ಲೀನಾಗಿರಬೇಕು ಅಂತ ಅಂದರೆ, ಹೆಲ್ದಿಯಾಗಿರಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ. ಯಾವ್ಯಾವ ಸ್ಟೆಪ್ಸ್ ಇದ್ದಾವೆ ನೋಡಿ. ಡೋಂಟ್ ಥ್ರೋ ಗಾರ್ಬೇಜ್ ಔಟ್ಸೈಡ್ ದಿ ಹೌಸ್ ಇನ್ ಎ ಓಪನ್ ಪ್ಲೇಸ್. ಈಗೆಲ್ಲ ಖಾಲಿ ಸೈಟ್ ಇರುತ್ತೆ, ನಿಮ್ಮ ಮನೆ ಅಕ್ಕಪಕ್ಕ ಹಿಂದೆ ಮುಂದೆ, ಅಲ್ಲೋಗಿ ನೀವು ಕಸ ಹಾಕ್ತೀರ, ಆಯಿತಾ. ಆ ಕಸದಿಂದ ಏನಾಗುತ್ತೆ, ಮತ್ತು ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಆಗುತ್ತೆ, ಬ್ರೀಡಿಂಗ್ ಆಫ್ ಫ್ಲೈಸ್ ಆಗುತ್ತೆ, ಅಲ್ಲಿಂದ ಮತ್ತು ನಮಗೆ ಹಾರ್ಮ್ಫುಲ್ ಆಗುತ್ತೆ. ಅದಕ್ಕೇ ಡೋಂಟ್ ಥ್ರೋ, ಅಂದರೆ ಆ ಥರ ಮಾಡಬೇಡಿ, ಅಲ್ಲೆಲ್ಲ ಬಿಸಾಕಬೇಡಿ. ನಾವು ಹೆಲ್ದಿಯಾಗಿರಬೇಕು ಅಂದರೆ ನಮ್ಮ ಸರೌಂಡಿಂಗ್ ಕೂಡ ಹೆಲ್ದಿಯಾಗಿರಬೇಕು. ಓಕೆ. ದಿ ಗಾರ್ಬೇಜ್ ಶುಡ್ ಬಿ ಕೆಪ್ಟ್ ಇನ್ ಕ್ಲೋಸ್ಡ್ ಡಸ್ಟ್ಬಿನ್. ಓಕೆನಾ. ಏನು ಮಾಡಬೇಕು, ಕಸನ ನಾವು ಡಸ್ಟ್ಬಿನ್ನಲ್ಲಿ ಇರಬೇಕು, ಆ ಡಸ್ಟ್ಬಿನ್ ಕೂಡ ಕ್ಲೋಸ್ ಆಗಿ ಇರಬೇಕು. ಓಕೆ. ಡಸ್ಟ್ಬಿನ್ ಶುಡ್ ಆಲ್ವೇಸ್ ಬಿ
ಕವರ್ಡ್. ಓಕೆ ಅಲ್ವಾ? ಡಸ್ಟ್ಬಿನ್ನಲ್ಲಿ ಆಲ್ವೇಸ್ ಶುಡ್ ಬಿ ಕವರ್ಡ್, ಅದು ಓಪನ್ ಆಗಿರಬಾರ್ದು. ಸರಿನಾ? ಡಸ್ಟ್ಬಿನ್ ಶುಡ್ ಬಿ ಟೇಕನ್ ಟು ಮುನ್ಸಿಪಲ್ ಬಿನ್ಸ್ ಆರ್ ಗಾರ್ಬೇಜ್ ಬಿನ್. ಆಯಿತಾ? ಏನಾಗುತ್ತೆ, ನೀವು ಡಸ್ಟ್ಬಿನಲ್ಲಿ ಹಾಕಿರ್ತೀರಲ್ವ ಎವ್ರಿ ಡೇ, ಮುನ್ಸಿಪಲ್ ಒಂದು ವ್ಯಾನ್ ಬಂದುಬಿಟ್ಟು ಅದರಲ್ಲಿಂದ ತೊಗೊಂಡು ಹೋಗ್ತಾರೆ ಅವರು. ಓಕೆನಾ? ದಿ ಗಾರ್ಬೇಜ್ ಶುಡ್ ಬಿ ಡಂಪ್ಡ್ ಇನ್ ಎ ಗಾರ್ಬೇಜ್ ಬ್ಯಾಗ್. ಅಂದರೆ ಗಾರ್ಬೇಜ್ ಅವ್ರ ಮುನ್ಸಿಪಾಲ್ಟಿ ಅವ್ರದ್ದು ಗಾರ್ಬೇಜ್ ಬ್ಯಾಗ್ ಇರುತ್ತಲ್ವ ಅದರಲ್ಲಿ ಡಂಪ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ನಾವೆಲ್ಲ ಸ್ಟೆಪ್ಸ್ನ ನಾವು